ಹಾಯ್ ಫ್ರೆಂಡ್ಸ್, ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಟ್ರಕ್ ನುಗ್ಗಿ 9 ಜನ ವಿಧಿವಶರಾಗಿದ್ದಾರೆ. 23ಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಮನೆಗಳಿಗೆ ಆಧಾರವಾಗಬೇಕಿದ್ದ ಯುವಕರು ಬಾರದೂರಿಗೆ ಪಯಣಿಸಿದ್ದಾರೆ. ಹಾಗಾದ್ರೆ ಈ ದುರಂತದಲ್ಲಿ ಯಾರೆಲ್ಲ ಅಸುನೀಗಿದ್ದಾರೆ? ಇವರ ವಯಸ್ಸು ಎಷ್ಟು? ಲಾರಿ ಚಾಲಕ ಯಾರು ಗೊತ್ತಾ? ಬೈಕ್ ಸವಾರನಿಗೆ ಎಷ್ಟು ವಯಸ್ಸಾಗಿತ್ತು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರವೀಣ್ ಕುಮಾರ್ ದುರಂತದಲ್ಲಿ ಬಳ್ಳಾರಿಯ ನಾಗಲಕೆರೆ ಮೂಲದ 21 ವರ್ಷದ ಪ್ರವೀಣ್ ಕುಮಾರ್ ವಿಧಿವಶರಾಗಿದ್ದಾರೆ. ಇವರು ಹಾಸನದಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಿದ್ರು. ಸ್ನೇಹಿತರ ಜೊತೆ ಗಣೇಶನ ಮೆರವಣಿಗೆಗೆ ಹೋಗಿದ್ದಾಗ ದುರಂತ ಸಂಭವಿಸಿದೆ. ಘಟನೆಯಲ್ಲಿ ಗಾಯಗೊಂಡಿದ್ದ ಪ್ರವೀಣ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಿಸದೆ ಪ್ರವೀಣ್ ಕುಮಾರ್ ಪ್ರಾಣ ಬಿಟ್ಟಿದ್ದಾರೆ. ಈಶ್ವರ್ ಅಪಘಾತದಲ್ಲಿ ಈಶ್ವರ್ ಅನ್ನೋ 17 ವರ್ಷದ ಹುಡುಗ ಸಾವನ್ನಪ್ಪಿದ್ದಾನೆ. ಈತ ಹೊಳೆನರಸೀಪುರದ ಡನಾಯಕನಹಳ್ಳಿ ಕೊಪ್ಪಲು ಮೂಲದ ರವಿಕುಮಾರ್ ಅನ್ನೋರ ಮಗ. PUC ವಯಸ್ಸಿನ ಮಗನನ್ನ ಕಳ್ಕೊಂಡು ಹೆತ್ತವರ ಗೋಳಾಟ ಮುಗಿಲು ಮುಟ್ಟಿದೆ. ಕುಮಾರ್ ದುರಂತದಲ್ಲಿ ತಿಮ್ಮಯ್ಯ ಅನ್ನೋರ ಮಗ ಕುಮಾರ್ ಕೂಡ ಪ್ರಾಣ ಬಿಟ್ಟಿದ್ದಾರೆ. ಇವರಿಗೆ 25 ವರ್ಷ ವಯಸ್ಸಾಗಿತ್ತು. ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಕಬ್ಬನಹಳ್ಳಿ ಗ್ರಾಮದವರು ಅಂತ ಗೊತ್ತಾಗಿದೆ. ರಾಜೇಶ್ ಅಪಘಾತದಲ್ಲಿ 17 ವರ್ಷದ ರಾಜೇಶ್ ಅನ್ನೋ ಯುವಕ ಕೂಡ ಅಸುನೀಗಿದ್ದಾನೆ. ಈತ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆಯ KB ಪಾಳ್ಯದ ಮೂರ್ತಿ ಅನ್ನೋರ ಮಗ ಅಂತ ತಿಳಿದು ಬಂದಿದೆ. ಗೋಕುಲ್ ಘಟನೆಯಲ್ಲಿ 17 ವರ್ಷದ ಗೋಕುಲ್ ಅನ್ನೋ ಹುಡುಗ ಕೂಡ ಬಲಿಯಾಗಿದ್ದಾನೆ. ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹೀರಳ್ಳಿ ಗ್ರಾಮದ ಈತ ಸಂಪತ್ ಕುಮಾರ್ ಅನ್ನೋರ ಮಗ. ಈತನು ಸ್ನೇಹಿತರ ಜೊತೆ ಗಣೇಶನಿಗೆ ಅಂತಿಮ ವಿದಾಯ ಹೇಳಲು ಹೋಗಿದ್ದ. ಮಿಥುನ್ ದುರಂತದಲ್ಲಿ 23 ವರ್ಷದ ಮಿಥುನ್ ಅನ್ನೋ ಯುವಕ ಬಲಿಯಾಗಿದ್ದಾರೆ. ದುರಂತ ಅಂದ್ರೆ ನಿನ್ನೆಯೇ ಇವರ ಬರ್ತ್ಡೇ ಇತ್ತು. ಕೇಕ್ ಕಟ್ ಮಾಡಿ ನಂತರ ಗಣೇಶನ ಮೆರವಣಿಗೆಗೆ ತೆರಳಿದ್ರು. ಈ ವೇಳೆ ದುರಂತ ಸಂಭವಿಸಿ ಜನ್ಮದಿನದಂದೇ ಬಾರದೂರಿಗೆ ಹೋಗಿದ್ದಾರೆ. ಇವರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗವಿಗಂಗಾಪುರ ಗ್ರಾಮದ ವಿಜಯ್ ಅನ್ನೋರ ಮಗ. ಹಾಸನ ಜಿಲ್ಲೆಯ ಹೊಸಹಳ್ಳಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಿದ್ರು. ಸುರೇಶ್ ಘಟನೆಯಲ್ಲಿ 19 ವರ್ಷದ ಸುರೇಶ್ ಕೂಡ ವಿಧಿವಶರಾಗಿದ್ದಾರೆ. ಈ ಯುವಕ ಚಿಕ್ಕಮಗಳೂರು ಜಿಲ್ಲೆಯ ಮಣೇನಹಳ್ಳಿ ಮರ್ಲೆ ಗ್ರಾಮದ ರಮೇಶ್ ಅನ್ನೋರ ಮಗ. ಹಾಸನದ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಿದ್ರು. ಪ್ರವೀಣ್ ದುರಂತದಲ್ಲಿ 25 ವರ್ಷದ ಪ್ರವೀಣ್ ಜೀವ ಬಿಟ್ಟಿದ್ದಾರೆ. ಇವರು ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಕಬ್ಬಿನಹಳ್ಳಿ ಗ್ರಾಮದ ಹನುಮಯ್ಯ ಅವರ ಮಗ. ಕುಟುಂಬಕ್ಕೆ ಆಧಾರವಾಗಿದ್ದ ಮಗನಿಲ್ಲದೆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಪ್ರಭಾಕರ್ ಮೆರವಣಿಗೆ ವೇಳೆ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದ ಟ್ರಕ್ ನಂತರ ಗಣಪತಿ ಮೆರವಣಿಗೆ ಕಡೆಗೆ ನುಗ್ಗಿತು. ಬೈಕ್ ಸವಾರ ಕೂಡ ಅಲ್ಲೇ ಜೀವ ಕಳ್ಕೊಂಡಿದ್ದಾರೆ. ಬೈಕ್ ಸವಾರ ಹಾಸನ ತಾಲೂಕಿನ ಬಂಟರಹಳ್ಳಿಯ ಪ್ರಭಾಕರ್ ಅಂತ ಗುರುತಿಸಲಾಗಿದೆ. ಇವರಿಗೆ 55 ವರ್ಷ ವಯಸ್ಸಾಗಿತ್ತು. ಟ್ರಕ್ ಚಾಲಕ ಯಾರು ಗೊತ್ತಾ? ದುರಂತಕ್ಕೆ ಕಾರಣವಾದ ಟ್ರಕ್ ಡ್ರೈವರ್ ಅನ್ನು ಭುವನೇಶ್ ಅಂತ ಗುರುತಿಸಲಾಗಿದೆ. ಈತ ಹೊಳೆನರಸೀಪುರದ ಕಟ್ಟೆ ಬೆಳಗುಲಿಯ ನಿವಾಸಿ. ಸರಕು ಸಾಗಾಣೆಯ ಖಾಸಗಿ ಟ್ರಕ್ ಇದಾಗಿದ್ದು ಹಾಸನ ಸಿಟಿಯಿಂದ ಹೊಳೆನರಸೀಪುರ ಅಂದ್ರೆ ಚಾಲಕ ಮನೆ ಕಡೆಗೆ ಹೊರಟಿದ್ದ ಅಂತ ಗೊತ್ತಾಗಿದೆ. ಘಟನೆಯಲ್ಲಿ ಲಾರಿ ಡ್ರೈವರ್ಗೂ ಗಾಯಗಳಾಗಿವೆ. ಜೊತೆಗೆ ಗ್ರಾಮಸ್ಥರು ಕೂಡ ಈತನನ್ನ ಕ್ಯಾಂಟರ್ನಿಂದ ಹೊರಗೆಳೆದು ಹೊಡೆದಿದ್ದಾರೆ. ಇದರಿಂದ ಮತ್ತಷ್ಟು ಗಾಯಗೊಂಡಿರೋ ಚಾಲಕ ಭುವನೇಶ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಫ್ರೆಂಡ್ಸ್, ಇದು ಹಾಸನ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಮೃತರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋಣ. ನಮಸ್ತೆ.